ಆಯ್ತ ನಾವು ಸಂಘರ್ಷ ನ್ಯೂಸ್ ಇಂದ ಮಾತಾಡಿದ್ರಿ ಯಮನಪ್ಪ ಗುಣದಾನ ಅಂತ ಹೇಳ್ರಿ. ಹೇಳ್ರಣ್ಣ. ಈಗ ಅಲ್ಲಿ ಏನೋ ಈಗೂರೊಳಗೆ ಡ್ರೋನ್ಗಳನ್ನ ಹಾರ್ಸಕತ್ತಾರ ಅನ್ನೋದು ಮಾಹಿತಿ ಬಂದ್ರಲ್ಲ, ಏನ್ರಿ ಅದು? ಅದ ನಮಗೂ ಏನು ಮಾಹಿತಿ ಇಲ್ರಿ. ಅದ ಇವತ್ತು ಪತ್ರಿಕೆ ಒಳಗೂ ಬಂದೈತ್ರಿ. ಅದ ಅದು ಸ್ವಾಮಿತ್ವ ಅಂತ ಹೇಳಿ ಒಂದು ಯೋಜನಾ ಅದ ರೀ. ಹ್ಞೂ. ಆ ಸ್ವಾಮಿತ್ವ ಅಂತ ಹೇಳಿ ಯೋಜನೆಗೆ ಅವು ಎಲ್ಲೆಲ್ಲಿ ಜನವಸತಿ ಇದಲ್ಲ, ಆ ಜನವಸತಿ ಇದ್ದಲ್ಲಿ ಡ್ರೋನ್ ಹಾರಾಟ ಮಾಡಿ ಅದು ನಕ್ಷೆ ಮಾಡ್ಕೋತಾರ್ರಿ. ನಕ್ಷೆ ಮಾಡ್ಕೊಂಡು ಆಮೇಲೆ ಅದು ನಾವು ಗ್ರಾಮ ಪಂಚಾಯತಿಂದ ಅವ್ರಿಗೆ ಇದ್ದದ್ದು ಏನು ನಮ್ಮ ಆಸ್ತಿಗಳ ಮಾಹಿತಿ ಕೊಡ್ತೇವ್ರಿ. ಆಸ್ತಿಗಳ ಮಾಹಿತಿ ಎಲ್ಲ ಬುಕ್ಲೆಟ್ ಮಾಡಿ ಕೊಡ್ತೀವಿ. ಕೊಟ್ಟ ಮೇಲೆ ಅವರು ಸರ್ವೆ ಮಾಡ್ತಾರೆ. ಬಂದು ಸರ್ವೆ ಮಾಡಿ ನಿಮ್ಮ ಯಾರು ಆಸ್ತಿ ಮಾಲಕರು ಇರ್ತಾರಲ್ಲ, ಆಸ್ತಿ ಮಾಲಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತಾರ್ರಿ. ಆ ಸ್ಮಾರ್ಟ್ ಕಾರ್ಡ್ ಕೊಡು ಯೋಜನಾ ರೀ ಅದ ಸ್ವಾಮಿತ್ವ ಅಂತ ಹೇಳಿ. ನಮ್ಮ ಗಮನಕ್ಕೆ ಇಲ್ಲತ್ರಲ್ಲ ಮತ್ತೆ? ಇಲ್ರಿ ನಮ್ಮ ಗಮನಕ್ಕೆ ಆಕ್ಚುಲಿ ಇಲ್ರಿ. ಅದು ಅವರು ಯಾರು ಹಿಂಗ ಐತಿ ಹಿಂಗ್ ಬರಾಕತ್ತೀವಿ ಅಂತ ಅಂದಿಲ್ಲ, ಏನಿಲ್ಲ. ಬಟ್ ಸರ್ವೆ ಮಾಡ್ಯಾರ, ಅದೇ ಇರ್ಬೋದು ಅಂತ ನಮ್ಮ ಅಂದಾಜ್ ರೀ ಅಷ್ಟೇ. ಸರ್ವೆ ಮಾಡ್ಯಾರ ಅಂದ್ರೆ ಯಾವ ಇಲಾಖೆ ನೇತೃತ್ವದಾಗ ಮಾಡಿದ್ರಿ? ಯಾರು ಡೈರೆಕ್ಷನ್ ಮೇರೆಗೆ ಮಾಡಿದ್ರಿ ಅವರು? ಅದು ಏನು ಐಡಿಯಾ ಇಲ್ರಿ ನಮ್ಗೆ. ಅದು ಆಕ್ಚುಲಿ ಮಾಡಬೇಕಾಗಿದ್ದು ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಮಾಡಬೇಕು. ಸರ್ವೆ ಸೂಪರ್ವೈಸರ್ ನಿನ್ನೆ ನನ್ನ ಫೋನ್ ಹಚ್ಚಿದ್ರಿ. ಅವ್ರಿಗೆ ನಾವು ಮಾತಾಡಿದ್ವಿ. ನಮಗೂ ಅವ್ರಿಗೆ ಅದ್ರದ್ದು ಮಾಹಿತಿ ಇಲ್ಲ, ನಮಗೂ ಅದ್ರದ್ದು ಮಾಹಿತಿ ಇಲ್ರಿ. ಈಗ ಡ್ರೋನ್ಗಳು ಹಾರಾಡ್ತಾವು, ಗ್ರಾಮಸ್ಥರು ಸ್ವಲ್ಪ ಗಾಬರಿಗ್ಯಾರತ್ರಿ ಊರಾಗ. ಯಾರು ಡ್ರೋನು ಏನು ಅಂತೇಳಿ ನೀವು ಅಧಿಕಾರಿಗಳು ಮುಂದೆ ಯಾರು ಇಲ್ಲ, ಏನೂ ಇಲ್ಲ. ಅವು ಹಾರಾಡತ್ರ ಸ್ವಲ್ಪ ಯಾರು ಮಾಡತ್ತಾರೋ ಏನು ಮಾಡತ್ತಾರೋ ಅದು ಕ್ಲಿಯರಿಫಿಕೇಶನ್ ಪೊಲೀಸ್ ಇಲಾಖೆಗೆ ಅದು ಏನು ಮಾಹಿತಿ ಐತೈತನ್ ಸರ್? ಪೊಲೀಸ್ ಇಲಾಖೆಯವ್ರಿಗೆ ಏನು ಮಾಹಿತಿ ಇಲ್ರಿ. ಈ ಪತ್ರಿಕೆ ಇವತ್ತು ಮೇನ್ ಪತ್ರಿಕೆ ಒಳಗೆ ಬಂದದ್ರಿ. ಆ ಪತ್ರಿಕೆ ಬಂದ್ಮೇಲೆ ಅವ್ರಿಗೆ ಏನಾರ ಮಾಹಿತಿ ಆಗಿರ್ಬೇಕ್ರಿ. ನೀವು ಪತ್ರಿಕೆ ಒಳಗೆ ನೋಡ್ರಿ ಅದನ್ನ, ಇದು ನೋಡಿಲ್ಲ ಖುದ್ದಾಗಿ? ಇಲ್ಲ, ನಿಮ್ಗೆ ನೋಟಿಸು ಅಥವಾ ಏನಾರ ಡೈರೆಕ್ಷನ್ ಸರ್ಕಾರದಿಂದ ಏನು ಬಂದಿಲ್ಲ? ಏನು ಇಲ್ರಿ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನು ಬಂದಿಲ್ಲ ನಂಗಾದ್ರಿ? ಏನಿಲ್ರಿ ನಮ್ಗೆ ಅದ್ರ ಬಗ್ಗೆ ಏನು. ಈಗ ಅಲ್ಲಿ ಗ್ರಾಮಸ್ಥರೆಲ್ಲ ನಮಗ್ ಫೋನ್ ಹಚ್ಚಾಕತ್ತಾರ, ಇದೇನ್ ನೋಡ್ರಿ ಅಲ್ಲಿ ಬೇರೆ ಬೇರೆ ಕಡೆ ಯೂತ್ ಬೇರೆ ನಡೆದಾವು, ಇವೇನ್ ಹರಡಾಕತ್ತಾವ ನಮ್ದು ಮನಿ ಮ್ಯಾಗತ್ತೇಳಿ ಅವ್ರು ಎಲ್ಲ ಗ್ರಾಮಸ್ಥರು ಗಾಬರಿ ಆಗಿಬಿಟ್ಟಾರ್ರಿ. ಅದು ಅದನ್ನ ಹೇಳಿದ್ನಲ್ರಿ, ಸ್ವಾಮಿತ್ವ ಅಂತ ಹೇಳಿ ಯೋಜನೆ ಐತದ. ಆ ಸ್ವಾಮಿತ್ವದ ಯೋಜನೆದ ಇರ್ಬೋದ್ರಿ. ಯಾಕಂದ್ರ ಅದನ್ನ ಎಲ್ಲಾ ಕಡೆ ನಮಗ್ ಜಿಲ್ಲಾದಾಗ ಸರ್ವೆ ನಡೆದೈತ್ರಿ. ಅದ 99% ಸರ್ವೆ ಆಗ್ಯದ ಅಂತ್ರಿ. ಅದು ಜಿಲ್ಲಾ ಪಂಚಾಯತ್ DS ಅವರು ಮೊನ್ನೆ ವಿಸಿ ತಗೊಂಡಾಗ ಅದ್ರ ಬಗ್ಗೆ ಹೇಳ್ಯಾರಿ. ಇನ್ನೊಂದ್ ಸ್ವಲ್ಪ ಏನೋ ಉಳಿದೈತಿ, ಅದು ಉಳಿದಿದ್ದು ಮಾಡ್ತಾರ ಅಂತ ಇತ್ತದ. ಅದ ಏನಾರ ಇರ್ಬೇಕು. ಬಟ್ ಅವ್ರು ಯಾರು ನಮ್ಗೆ ಇಂಟಿಮೇಟ್ ಮಾಡಿಲ್ಲ ಅಷ್ಟೇ. ಹಿಂಗಾಗಿ ನಿಮ್ ಗ್ರಾಮ ಪಂಚಾಯತ್ ಬರ್ಬೇಕಂದ್ರೆ ನಿಮ್ಗೆ ಇಂಟಿಮೇಷನ್ ಮಾಡಬೇಕು. ನೀವು ಗ್ರಾಮಕ್ಕೆ ನೀವಲ್ಲ ಬಾಸ್. ಹೌದು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತೀರಿ, ಪಂಚಾಯತಿ ಅಧ್ಯಕ್ಷರು ಇರ್ತಾರ, ಅಥವಾ ಅಲ್ಲಿ ಒಬ್ರು ಯಾರು ಬೀಟ್ ಪೊಲೀಸ್ ಇರ್ತಾರ. ಅವ್ರು ನಿಮ್ ಸಂಪರ್ಕ ಮಾಡೇ ಬರ್ಬೇಕಲ್ಲ. ಏನದು ಇಲ್ಲ ಹಂಗೆ ಬಂದ್ ಹೋದ್ರಿ ಡ್ರೋನ್? ಏನಿದು ಸಂಪರ್ಕ ಅಂತೂ ಆಗಿಲ್ರಿ ನಮ್ಗೆ. ನೋಟಿಸ್ ಇಲ್ಲ, ಸಂಪರ್ಕ ಇಲ್ಲ, ಏನೂ ಇಲ್ಲ. ಇಲ್ರಿ. ಅದು ಎದ್ರದ್ದು ಅಂತೇಳಿ ಅವ್ರು ಅಡ್ವಾನ್ಸ್ ಆಗಿ ಹೇಳಿ ಅಥವಾ ಹಿಂಗ್ ಬರಾಕತ್ತೀವಿ ಅಂತೇಳಿ ಮಾಹಿತಿ ಕೊಟ್ಟ ಹಂಗೇನು ಬಂದಿದ್ದಲ್ರಿ ಅದು. ಈಗ ನೀವು ಅದನ್ನ ತಿಳ್ಕೊಂಡು ಮಾಡ್ಕರೆ ನೀವು ನಿಮ್ಮ ಮೇಲಾಧಿಕಾರಿಗಳನ್ನ ಫೋನ್ ಮಾಡಿ ಏನ್ರಿ ಏನ ಸ್ವಲ್ಪ ತಿಳ್ಕೊಳ್ಳುವಂತ ವ್ಯವಸ್ಥೆ ಮಾಡಿಲ್ಲ ಸರ್ ನೀವು? ಮಾಡೀವ್ರಿ. ಈಗ ಹೇಳಿದ್ನಲ್ರಿ EDLR ಅವ್ರಿಗೆ ಮತ್ತು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಡಿಸ್ಕಸ್ ಮಾಡೀವಿ. ಅವ್ರು EDLR ಅವ್ರಿಗೆ ಜೊತೆಗೆ ಮಾತಾಡ್ಕೊಂಡು ಹೇಳತ್ ನಂದಿರೋರು. ನಾ ಏನು ವಾಪಸ್ ಬಂದಂಗೆ ಮಾತಾಡಿಲ್ರಿ. ಓಕೆ ಆಯ್ತು.